Question ನೋಡ್ಕೊಳ್ಳಿ. Find the general solution of the equation px minus y into py plus x is equal to 2p by reducing into Clairaut's form by taking the substitution x is equal to x square and y is equal to y square. ಫಸ್ಟ್ ಇದನ್ನ ಬರ್ಕೊಳ್ಳಿ. px minus y into py plus x is equal to 2p. ಇದು ಬರೆದ್ಮೇಲೆ ಏನು ಮಾಡಿ, ಸಬ್ಸ್ಟಿಟ್ಯೂಷನ್ ತಗೊಳ್ಳಿ. ವಿ ಹ್ಯಾವ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಅಂತ ಬರ್ಕೊಳ್ಳಿ. ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್. ಇದನ್ನ ಡಿಫ್ರೆನ್ಷಿಯೇಟ್ ಮಾಡಿ ವಿತ್ ರೆಸ್ಪೆಕ್ಟ್ ಟು ಸ್ಮಾಲ್ ಎಕ್ಸ್. ಅಂದರೆ ಡಿ ಕ್ಯಾಪಿಟಲ್ ಎಕ್ಸ್ ಬೈ ಡಿ ಎಕ್ಸ್ ಇಸ್ 2x. ಇಲ್ಲಿ ಏನು ಮಾಡಿ, ಈಗ ನೋಡಿ, ಇಂಪ್ಲಾಯ್ಸ್ ಇಲ್ಲಿ ಎಕ್ಸ್ ಅಂದರೆ ರೂಟ್ ಎಕ್ಸ್, ಸ್ಕ್ವೇರ್ ಈ ಕಡೆ ಹೋದರೆ ರೂಟ್ ಆಗುತ್ತೆ. ಈಗ ನೋಡಿ, ದೇರ್ ಫಾರ್ ಡಿ ಎಕ್ಸ್ ಬೈ ಡಿ ಎಕ್ಸು ಬಂದು 2. ನೋಡಿ, ಸ್ಮಾಲ್ ಎಕ್ಸ್ ಅಂದ್ರೇನು, ರೂಟ್ ಕ್ಯಾಪಿಟಲ್ ಎಕ್ಸ್. ನೋಡಿ, ಇಲ್ಲಿ ಕ್ಯಾಪಿಟಲ್ ಎಕ್ಸು ಮತ್ತು ಸ್ಮಾಲ್ ಎಕ್ಸ್ ತುಂಬ ಇಂಪಾರ್ಟೆಂಟು, ನೀಟಾಗಿ ನೋಡ್ಕೊಳ್ಳಿ. ಕ್ಯಾಪಿಟಲ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್. ಈಗ ಡಿಫ್ರೆನ್ಷಿಯೇಟ್ ಕ್ಯಾಪಿಟಲ್ ಎಕ್ಸ್ ವಿತ್ ರೆಸ್ಪೆಕ್ಟ್ ಟು ಸ್ಮಾಲ್ ಎಕ್ಸ್ ಮಾಡಬೇಕು. ಡಿ ಕ್ಯಾಪಿಟಲ್ ಎಕ್ಸ್ ಬೈ ಡಿ ಸ್ಮಾಲ್ ಎಕ್ಸ್ ಇಸ್ ಈಕ್ವಲ್ ಟು 2x, ಸ್ಕ್ವೇರ್ಗೆ 2x. ಇದಂಗೆ ಇಟ್ಕೊಳ್ಳಿ. 2 ಇಲ್ಲಿ ಎಕ್ಸ್ ಅಂದರೆ ರೂಟ್ ಆಫ್ ಎಕ್ಸ್, ರೂಟ್ ಆಫ್ ಕ್ಯಾಪಿಟಲ್ ಎಕ್ಸ್. ಈಗ ಇದನ್ನ ಕನ್ಸಿಡರ್ ಮಾಡ್ಕೋಬೇಕು. ಆಲ್ಸೋ ವಿ ಹ್ಯಾವ್ ವೈ ಇಸ್ ಈಕ್ವಲ್ ಟು ಏನು, ವೈ ಸ್ಕ್ವೇರ್. ಇದನ್ನ ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಸ್ಮಾಲ್ ವೈ. ಡಿ ಕ್ಯಾಪಿಟಲ್ ವೈ ಬೈ ಡಿ ಸ್ಮಾಲ್ ವೈ. ವೈ ಸ್ಕ್ವೇರ್ಗೆ ಡಿಫ್ರೆನ್ಷಿಯೇಷನ್ 2y. ಇಲ್ಲೇನು ಮಾಡಬೇಕು, ಡಿ ಕ್ಯಾಪಿಟಲ್ ವೈ ಬೈ ಡಿ ಸ್ಮಾಲ್ ವೈ ಇಸ್ ಈಕ್ವಲ್ ಟು, ಇಲ್ಲಿ ನೋಡಿ, ಇಂಪ್ಲೈಸ್ ವೈ ಈಸ್ ಈಕ್ವಲ್ ಟು ರೂಟ್ ವೈ ಆಗುತ್ತೆ. ನೋಡಿ, ಸ್ಮಾಲ್ ವೈ ಅಂದರೆ ಕ್ಯಾಪಿಟಲ್, ರೂಟ್ ಆಫ್ ಕ್ಯಾಪಿಟಲ್ ವೈ. ಯಾಕಂದರೆ ಸ್ಕ್ವೇರ್ ಈ ಕಡೆ ಹೋದರೆ ರೂಟ್ ಆಗುತ್ತೆ, ಅದಕ್ಕೆ 2 ಅಂದರೆ ರೂಟ್ ಆಫ್ ಕ್ಯಾಪಿಟಲ್ ವೈ. ನೆಕ್ಸ್ಟ್ ಏನು ಮಾಡಬೇಕಾದ್ರೆ ಇಲ್ಲಿ ನೋಡಿ, ಇದನ್ನ ರೆಸಿಪ್ರೋಕಲ್ ತಗೋಬಿಡಿ. ಡಿ ವೈ ಬೈ ಡಿ ಸ್ಮಾಲ್ ವೈ ಬೈ ಡಿ ಕ್ಯಾಪಿಟಲ್ ವೈ ಇಸ್ ಈಕ್ವಲ್ ಟು 1/2 ರೂಟ್ ಕ್ಯಾಪಿಟಲ್ ವೈ. ನೋಡಿ, ಇಲ್ಲಿ ಯಾಕೆ ರೆಸಿಪ್ರೋಕಲ್ ತಗೊಳ್ಳಿಲ್ಲ ಅಂದರೆ ಡಿ ಎಕ್ಸ್ ಬೈ ಡಿ ಎಕ್ಸ್ ಇದ್ದರೆ ಸಾಕು. ಡಿ ವೈ ಬೈ ಡಿ ವೈ ಬಂದಾಗ ರೆಸಿಪ್ರೋಕಲ್ ತಗೊಳ್ಳಿ. ಯಾಕೆ ಅಂತ ಮುಂದೆ ಗೊತ್ತಾಗುತ್ತೆ. ದೇರ್ ಫಾರ್ ಡಿ ವೈ ಬೈ ಡಿ. ಇನ್ನೊಂದ್ಸತಿ ಹೇಳ್ಬಿಡ್ತೀನಿ ನೋಡಿ. ಇದು ಫೈಂಡ್ ದ ಜನರಲ್ ಇಕ್ವೇಷನ್ ಫಾರ್ ದ ಜನರಲ್ ಸೊಲ್ಯೂಷನ್ ಫಾರ್ ದ ಇಕ್ವೇಷನ್ ಅಂತ ಇದು ಕೊಡ್ತಾರೆ. ಇದನ್ನ ಬರ್ಕೋಬೇಕು. ವಿ ಹ್ಯಾವ್ ಅಂತ ಫಸ್ಟ್ ಇದನ್ನ ತಗೋಬೇಕು. ಇದನ್ನ ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಸ್ಮಾಲ್ ಎಕ್ಸ್ ಮಾಡಬೇಕು. ಡಿ ಕ್ಯಾಪಿಟಲ್ ಎಕ್ಸ್ ಬೈ ಡಿ ಸ್ಮಾಲ್ ಎಕ್ಸ್ ಅಂದರೆ ಎಕ್ಸ್ ಸ್ಕ್ವೇರ್ಗೆ 2x. ದೇರ್ ಫಾರ್ ಡಿ ಎಕ್ಸ್ ಬೈ ಡಿ ಎಕ್ಸ್ ಇಸ್ 2. ಎಕ್ಸ್ ಅಂದ್ರೇನು, ರೂಟ್ ಎಕ್ಸ್. ವೈ ಈಸ್ ಈಕ್ವಲ್ ಟು ವೈ ಸ್ಕ್ವೇರ್ ಕ್ಯಾಪಿಟಲ್ ವೈ. ಇಂಪ್ಲೈಸ್ ಸ್ಮಾಲ್ ವೈ ಅಂದರೆ ರೂಟ್ ಆಫ್ ಕ್ಯಾಪಿಟಲ್ ವೈ. ಡಿ ಕ್ಯಾಪಿಟಲ್ ವೈ ಬೈ ಡಿ ಸ್ಮಾಲ್ ವೈ ಅಂದರೆ 2y. ಡಿ ಕ್ಯಾಪಿಟಲ್ ವೈ ಬೈ ಡಿ ಸ್ಮಾಲ್ ವೈ ಅಂದರೆ 2 ರೂಟ್ ವೈ ಅಂದರೆ ರೂಟ್ ಕ್ಯಾಪಿಟಲ್ ವೈ ಅಂತ. ಇಲ್ಲಿ ನೋಡಿ, ಇದನ್ನ ರೆಸಿಪ್ರೋಕಲ್ ತಗೋಬಿಡ್ಬೇಕು. ಇದು ಮೇಲ್ಗಡೆ ಹೋಗುತ್ತೆ, ಇದು ಕೆಳಗಡೆ ಬರುತ್ತೆ. ಇದು 1/2 ರೂಟ್ ವೈ ಆಗುತ್ತೆ. ನೆಕ್ಸ್ಟ್ ಏನು ಮಾಡಬೇಕಂದ್ರೆ, ನಾವು ಅಂತ ಬಂದು ಪಿ ಅಂದರೆ ಗೊತ್ತು ಏನು, ಡಿ ವೈ ಬೈ ಡಿ ಎಕ್ಸ್. ಇದು ಸ್ಮಾಲ್ ಪಿ. ಈಗ ಈ ಪಿನ ಸ್ವಲ್ಪ ಆಲ್ಟ್ರ್ ಮಾಡಿ ಬರೀಬೇಕು. ಈಗ ಡಿ ವೈ ಬೈ ಡಿ ಎಕ್ಸ್ನ ಏನು ಮಾಡಿ, ಡಿ ವೈ ಬೈ ಡಿ ಕ್ಯಾಪಿಟಲ್ ವೈ, ಡಿ ಕ್ಯಾಪಿಟಲ್ ವೈ ಬೈ ಡಿ ಕ್ಯಾಪಿಟಲ್ ಎಕ್ಸ್, ಡಿ ಕ್ಯಾಪಿಟಲ್ ಎಕ್ಸ್ ಬೈ ಡಿ ಸ್ಮಾಲ್ ಎಕ್ಸ್. ಇಲ್ಲೇನು ಮಾಡಬೇಕು, ಡಿ ಕ್ಯಾಪಿಟಲ್ ವೈ 2 ಸತಿ ಬರೀಬೇಕು, ಡಿ ಕ್ಯಾಪಿಟಲ್ ಎಕ್ಸ್ 2 ಸತಿ. ನೋಡಿ, ಇಲ್ಲಿ ಕ್ಯಾನ್ಸಲ್ ಆದರೂ ಡಿ ವೈ ಬೈ ಡಿ ಎಕ್ಸೇ ಆಗೋದು. ಅಂದರೆ ಫಸ್ಟು ಡಿ ವೈ ಬೈ ಡಿ ಕ್ಯಾಪಿಟಲ್ ವೈ ಬರ್ಕೊಳ್ಳಿ, ಡಿ ಕ್ಯಾಪಿಟಲ್ ವೈ ಬೈ ಡಿ ಕ್ಯಾಪಿಟಲ್ ಎಕ್ಸ್ ಬರ್ಕೊಳ್ಳಿ, ಡಿ ಕ್ಯಾಪಿಟಲ್ ಎಕ್ಸ್ ಬೈ ಡಿ ಎಕ್ಸ್ ಬರ್ಕೊಳ್ಳಿ. ಈಗ ಪಿ ಈಸ್ ಈಕ್ವಲ್ ಟು ಸ್ಮಾಲ್ ಪಿ ಈಸ್ ಡಿ ವೈ ಬೈ ಡಿ ವೈ ಅಂದರೆ ಡಿ ಸ್ಮಾಲ್ ವೈ ಬೈ ಡಿ ಕ್ಯಾಪಿಟಲ್ ವೈ ಅಂದರೆ 1/2 ರೂಟ್ ವೈ. ಎಲ್ಲ ಸ್ಮಾಲ್ನ ಕ್ಯಾಪಿಟಲ್ಗೆ ಕನ್ವರ್ಟ್ ಮಾಡಬೇಕು. ಪ್ರೊಸೀಜರ್ ಇದು ಕ್ಲಾರೈಟ್ಸಲ್ಲಿ ಸಬ್ಸ್ಟಿಟ್ಯೂಷನ್ಗೆ. ಡಿ ವೈ ಬೈ ಡಿ ಕ್ಯಾಪಿಟಲ್ ವೈ ಅಂದರೆ 1/2 ರೂಟ್ ವೈ. ಅದಕ್ಕೆ ನೋಡಿ, ಇದನ್ನ ರೆಸಿಪ್ರೋಕಲ್ ತೊಗೋಬೇಕು. ನಮಗೆ ಗೊತ್ತಿರೋದೇನು, ಡಿ ಕ್ಯಾಪಿಟಲ್ ವೈ ಬೈ ಡಿ ಸ್ಮಾಲ್ ವೈ ಅಲ್ವಾ. ಆದರೆ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಬೇಕಾಗಿರೋದೇನು, ಡಿ ಸ್ಮಾಲ್ ವೈ ಬೈ ಡಿ ಕ್ಯಾಪಿಟಲ್ ವೈ. ಅದಕ್ಕೆ ಇದ್ರದ್ದು ರೆಸಿಪ್ರೋಕಲ್ ಮಾಡಿ ಇಟ್ಕೋಬೇಕು ಮೊದಲೇ. ಡಿ ಸ್ಮಾಲ್ ವೈ ಬೈ ಡಿ ಕ್ಯಾಪಿಟಲ್ ವೈ ಅಂದರೆ ಇದು ರೆಸಿಪ್ರೋಕಲ್ 1/2 ರೂಟ್ ವೈ ಆ ಥರ. ಈಗ ಡಿ ಕ್ಯಾಪಿಟಲ್ ವೈ ಬೈ ಡಿ ಎಕ್ಸ್ ಬದಲು ಈಗ ಸ್ಮಾಲ್ ಡಿ ವೈ ಬೈ ಡಿ ಎಕ್ಸ್ ಅಂದರೆ ಸ್ಮಾಲ್ ಪಿ, ಡಿ ಕ್ಯಾಪಿಟಲ್ ವೈ ಬೈ ಡಿ ಎಕ್ಸ್ ಅಂದರೆ ಕ್ಯಾಪಿಟಲ್ ಪಿ. ಅದನ್ನ ಆ ಥರ ಡಿನೋಟ್. ಮತ್ತು ಡಿ ಎಕ್ಸ್ ಬೈ ಡಿ ಎಕ್ಸ್ ಅಂದ್ರೇನು 2 ರೂಟ್ ಎಕ್ಸ್. ಇಲ್ಲೇನಾಗುತ್ತೆ 2 ರೂಟ್ ಕ್ಯಾಪಿಟಲ್ ಎಕ್ಸ್.
ಈಗ ಈ ಟು ಕ್ಯಾನ್ಸಲ್ ಮಾಡ್ಬಿಟ್ಟು ಈಗ ಪಿ ಏನಾಗುತ್ತೆ √x/√y ಇಂಟು ಪಿ. ಈಗ ಇಲ್ಲೇನು ಮಾಡಬೇಕು, ಇದನ್ನ ಈಕ್ವೇಷನ್ 1 ಅಂತ ಬರ್ಕೊಳ್ಳಿ. ಈಕ್ವೇಷನ್ 1 ಬಿಕಮ್ಸ್ ಅಂತ ಬರ್ಕೋಬೇಕು. ಇಲ್ಲಿ ಪಿ ಜಾಗದಲ್ಲಿ ಇದಾಗಬೇಕು, ಸ್ಮಾಲ್ ಪಿ ಜಾಗದಲ್ಲಿ √x/√y ಇಂಟು ಪಿ, ಮತ್ತು ಎಕ್ಸ್ ಜಾಗದಲ್ಲಿ √X, ವೈ ಜಾಗದಲ್ಲಿ √Y. ಇದನ್ನ ಸಬ್ಸ್ಟಿಟ್ಯೂಟ್ ಮಾಡಬೇಕು. ಈಕ್ವೇಷನ್ 1 ಬಿಕಮ್ಸ್ ಬರ್ಕೊಳ್ಳೋಣ. ಈಕ್ವೇಷನ್ 1 ಬಿಕಮ್ಸ್ ಸ್ಮಾಲ್ ಪಿ ಇಂಟು ಸ್ಮಾಲ್ ಎಕ್ಸ್ ಇದೆ. ಸ್ಮಾಲ್ ಪಿ ಅಂದರೆ √X, √Y, √X, ಸ್ಮಾಲ್ ಪಿ ಬದಲು √X/√Y ಇಂಟು ಕ್ಯಾಪಿಟಲ್ ಪಿ. ಎಕ್ಸ್ ಅಂದರೆ √X, ಪಿ ಎಕ್ಸ್ ಆಯಿತು, ಮೈನಸ್ ವೈ ಅಂದರೆ √Y. ನೆಕ್ಸ್ಟ್ ಪಿ ವೈ ಅಂದರೆ ಸ್ಮಾಲ್ ಪಿ ಅಂದರೆ √X/√Y ಇಂಟು ಪಿ, ವೈ ಅಂದರೆ √Y ಪ್ಲಸ್ ಎಕ್ಸ್ ಅಂದರೆ √X. ಅದೇ ಥರ ರೈಟ್ ಹ್ಯಾಂಡ್ ಸೈಡು 2p ಇದೆ, 2√X/√Y ಇಂಟು ಪಿ. ಈಗ ಇದನ್ನ ನೀಟಾಗಿ ಮಾಡ್ಕೊಳ್ಳೋಣ ನೋಡಿ. ಪಿ ಇಂಟು √X ಅಂದರೆ √X² ಅಂದರೆ ಎಕ್ಸ್ ಅಂತ ಬರ್ಕೊಳ್ಳಿ. px/√y ಮೈನಸ್ √y, ಇಲ್ಲಿ √y ಕ್ಯಾನ್ಸಲ್ ಆಗುತ್ತೆ. √X ಇಂಟು ಪಿ ಪ್ಲಸ್ √X ಇಸ್ ಈಕ್ವಲ್ ಟು 2√X/√y ಇಂಟು ಪಿ. ಇವಾಗ ಇಷ್ಟೇನು ಮಾಡಬೇಕಂದ್ರೆ ಇಲ್ಲಿ ಇದನ್ನ LCM ಮಾಡ್ಕೊಳ್ಳಿ. ಯಾವುದನ್ನ ಇದನ್ನ ಈಗ ನೋಡಿ, ಪಿ ಎಕ್ಸ್ ಹಂಗೆ ಇಟ್ಕೊಳ್ಳಿ, ಮೈನಸ್ √y ಇಂಟು √y ಅಂದರೆ y ಡಿವೈಡೆಡ್ ಬೈ √y ಬರ್ಕೊಳ್ಳಿ. ನೆಕ್ಸ್ಟ್ ಬಂದು ಇಲ್ಲಿ √Xನ ಕಾಮನ್ ತಗೊಳ್ಳಿ. √X ಕಾಮನ್ ತೊಗೊಂಡ್ರೆ ಇಲ್ಲಿ ಪಿ ಮಾತ್ರ ಉಳಿಯುತ್ತೆ, ಪ್ಲಸ್ ಇಲ್ಲಿ 1 ಉಳಿಯುತ್ತೆ. ಇಲ್ಲಿ 2√X/√y ಇಂಟು ಪಿ ಗೊತ್ತಾಯ್ತಲ್ವಾ. ಈಗ ಈ √X/√yನ ಆಚೆ ಬರ್ಕೊಳ್ಳಿ. √X/√y ಉಳಿಯೋದೇನು px ಮೈನಸ್ y ಇಂಟು ಪಿ ಪ್ಲಸ್ 1 ಈಸ್ ಈಕ್ವಲ್ ಟು 2√X/√y ಇಂಟು ಪಿ. ಈಗ ನೋಡಿ, ಇದು ಕ್ಯಾನ್ಸಲ್ ಆಗಿಬಿಡುತ್ತೆ. ಈಗ ಉಳಿಯೋದು px ಮೈನಸ್ y ಇಂಟು ಪಿ ಪ್ಲಸ್ 1 ಈಸ್ ಈಕ್ವಲ್ ಟು 2p. ಈಗ px ಮೈನಸ್ y ಅಂದರೆ 2p/p ಪ್ಲಸ್ 1. ಇದನ್ನ ಏನು ಮಾಡಿ, ಈ ಮೈನಸ್ ವೈನ ಈ ಕಡೆ ಕಳಿಸಿ, ಇದನ್ನ ಈ ಕಡೆ ಕಳಿಸಿ. px ಪ್ಲಸ್ ಈ ಕಡೆ ಬಂದರೆ ಮೈನಸ್ 2p/p ಪ್ಲಸ್ 1, ಮೈನಸ್ ವೈ ಈ ಕಡೆ ಹೋದರೆ ಪ್ಲಸ್ ವೈ ಆಗುತ್ತೆ. ಅಂದರೆ ದೇರ್ಫೋರ್ ಇದನ್ನ ಲೆಫ್ಟಲ್ಲಿ ಬರ್ಕೊಳ್ಳಿ, ಇದನ್ನ ರೈಟಲ್ಲಿ ಬರ್ಕೊಳ್ಳಿ. ಏನಾಗುತ್ತೆ, y ಈಸ್ ಈಕ್ವಲ್ ಟು px ಮೈನಸ್ 2p/p ಪ್ಲಸ್ 1. ಈಗ ನೋಡಿ, ಈ ಈಕ್ವೇಷನ್ ಬಂದು ಕ್ಲಾರೆಟ್ಸ್ ಈಕ್ವೇಷನ್ ಅಂತ ಹೇಳ್ತೀವಿ. ದ ಎಬೋ ಈಕ್ವೇಷನ್ ಇಸ್ Claret's equation of the form capital Y is equal to P into capital X plus F of capital P. Claret's equation ಅಂತ ಬರ್ಕೊಳ್ಳಿ. ಆಮೇಲೆ whose general solution is ಅಂತ ಬರ್ಕೊಳ್ಳಿ. whose general solution is, ಈಗ ನೋಡಿ, y is equal to ಇದು ಫಾರ್ಮುಲಾ cx ಪ್ಲಸ್ ಎಫ್ ಆಫ್ ಸಿ. ಇದು ಕ್ಲಾರೆಟ್ಸ್ ಈಕ್ವೇಷನ್ ಇದ್ದರೆ ಇದ್ರದ್ದು ಡೈರೆಕ್ಟ್ ಈ ಥರ ಇರುತ್ತಲ್ಲ, ಇದನ್ನ ಜನರಲ್ ಸೊಲ್ಯೂಷನ್ ಡೈರೆಕ್ಟಾಗಿ ಬರಿಬೋದು. y is equal to cx ಪ್ಲಸ್ ಎಫ್ ಆಫ್ ಸಿ.
ಇಲ್ಲಿ ಏನು ಮಾಡಬೇಕಂದ್ರೆ ಈ ಈಕ್ವೇಷನ್ನಲ್ಲಿ ಪಿ ಎಲ್ಲಿರುತ್ತೆ ಅಲ್ಲಿ ಸಿ ಹಾಕ್ಕೊಳ್ಳಿ ಅಷ್ಟೇ, ಜನರಲ್ ಸೊಲ್ಯೂಷನ್. ದೇರ್ ಫೋರ್ ಈಗ ನೋಡಿ, ಇದು ಫಸ್ಟ್ ಇದು ಬರೆದ್ಬಿಡಿ, ಇದು ಈ ಫಾರ್ಮಲ್ಲಿ ಇದೆ ಅಂತ. ಆಮೇಲೆ ಇದ್ರ ಜನರಲ್ ಸೊಲ್ಯೂಷನ್ ಅಂತ ಈಗ ಬರೆದ್ಮೇಲೆ ಈ ಈಕ್ವೇಷನ್ ನೋಡಿ, ಎಲ್ ಪಿ ಇರುತ್ತೆ ಅಲ್ಲಿ ಸಿ ಹಾಕ್ಬಿಡಿ, ಮುಗೀತು ಪ್ರಾಬ್ಲಮ್. ವೈ ಈಸ್ ಈಕ್ವಲ್ ಟು ಪಿ ಬದಲು ಸಿ ಎಕ್ಸ್ ಮೈನಸ್ 2p/p + 1 ಅಷ್ಟೆ, 2c/c + 1. ಎಲ್ ಪಿ ಇರುತ್ತೆ ಅಲ್ಲಿ ಸಿ ಹಾಕ್ಕೋಬೇಕು. ಈಗ ನೋಡಿ, ಕ್ಯಾಪಿಟಲ್ ವೈ ಅಂದ್ರೇನು y², ಕ್ಯಾಪಿಟಲ್ ಎಕ್ಸ್ ಅಂದ್ರೇನು x². ಈಗ ಚೇಂಜ್ ಮಾಡ್ಬಿಡಿ ಅಷ್ಟೇ. y² is equal to c into x² minus 2c/c + 1. ಇದು ಫೈನಲ್ ಆನ್ಸರ್, ಫೈನಲ್ ಸೊಲ್ಯೂಷನ್. ಜ್ಞಾಪಕ ಇಟ್ಕೊಳ್ಳಿ. ಹೆಂಗೆ ಮಾಡಬೇಕಂದ್ರೆ ಫಸ್ಟಿಂದ ಹೇಳ್ಕೊಡ್ತೀನಿ ನೋಡಿ. ಜನರಲ್ ಸೊಲ್ಯೂಷನ್, ಫೈಂಡ್ ದ ಜನರಲ್ ಸೊಲ್ಯೂಷನ್ ಅಂತ ಕೇಳ್ತಾರೆ ಯೂಸಿಂಗ್ ಸಬ್ಸ್ಟಿಟ್ಯೂಷನ್. ಫಸ್ಟ್ ಈಕ್ವೇಷನ್ ಬರ್ಕೋಬೇಕು. 1 x is equal to x² ತಗೊಳ್ಳಿ. ಡಿಫ್ರೆನ್ಷಿಯೇಟ್ ಕ್ಯಾಪಿಟಲ್ ಎಕ್ಸ್ ವಿತ್ ರೆಸ್ಪೆಕ್ಟ್ ಟು ಸ್ಮಾಲ್ ಎಕ್ಸ್ ಅಂದರೆ 2x, dx/dx ಅಂದರೆ 2. ಇಲ್ಲಿ ಎಕ್ಸ್ ಅಂದರೆ ರೂಟ್ ಆಗುತ್ತೆ, ರೂಟ್ ಕ್ಯಾಪಿಟಲ್ ಎಕ್ಸ್, ಎಲ್ಲ ಕ್ಯಾಪಿಟಲ್ ಮಾಡ್ಕೋಬೇಕು. y ಅಂದರೆ y², y ಅಂದರೆ √y. ಡಿಫ್ರೆನ್ಷಿಯೇಟ್ ಮಾಡಬೇಕು. dy/dy ಅಂದರೆ 2y, 2 ರೂಟ್ ಕ್ಯಾಪಿಟಲ್ y. ಇನ್ನು ರೆಸಿಪ್ರೋಕಲ್ ತೊಗೋಬೇಕು, ಯಾಕಂದರೆ ಮುಂದೆ ಯೂಸ್ ಆಗುತ್ತೆ ಅದು. dy/d ಕ್ಯಾಪಿಟಲ್ y ಅಂದರೆ 1/2 ನೋ. p ಅಂದರೆ dy/dx, p ಅಂದರೆ dy/dy ಇಂಟು dy/dx ಇಂಟು dx/dx. dy/dy ಅಂದರೆ 1/2 dy/dx ಅಂದರೆ p, ಇದು 2√x. √x ಈ ಕಡೆ ತೊಗೊಳ್ಳಿ. p is equal to √x/√y ಇಂಟು p. ಈಕ್ವೇಷನ್ 1 ಬಿಕಮ್ಸ್ ಅಂತ ಇದು ಬರ್ಕೊಳ್ಳಿ. p ಬದಲು √x p /√y ಬರೀರಿ, x ಬದಲು √x ಬರೀರಿ, y ಬದಲು ಇಲ್ಲಿ ನೋಡಿ ಪಿ ಎಕ್ಸ್ ಇದೆಯಲ್ಲ, ಪಿ ಬದಲು √x/√y ಇಂಟು ಪಿ. ಎಕ್ಸ್ ಬದಲು √x, y ಬದಲು √y, ಪಿ ಬದಲು √x p/√y, y ಬದಲು √y, x ಬದಲು √x, p ಬದಲು 2 ಹಂಗೆ ಇರಲಿ, p ಬದಲು √x/√y ಇಂಟು ಪಿ, ಸ್ಮಾಲ್ ಪಿ ಬದಲು. ಇದು ಕನ್ವರ್ಟ್ ಆದಮೇಲೆ ಇದೇನು ಮಾಡಬೇಕು, ನೀಟಾಗಿ ಸ್ವಲ್ಪ ಸಪ್ರೇಟ್ ಮಾಡ್ಕೋಬೇಕು. √x ಇಂಟು √x ಅಂದರೆ ಎಕ್ಸು, ಪಿ ಎಕ್ಸ್ ಆಗುತ್ತೆ, ಅಥವಾ ಎಕ್ಸ್ ಪಿ /√y ಮೈನಸ್ √y. ಇಲ್ಲಿ √y ಕ್ಯಾನ್ಸಲ್ ಆದರೆ √x p + √x ಆಗುತ್ತೆ, ಇದು ಹಂಗೆ ಇರುತ್ತೆ. ನೆಕ್ಸ್ಟ್ ಏನು ಮಾಡಬೇಕು, ಎಲ್ ಸಿ ಎಮ್ ಮಾಡ್ಕೋಬೇಕು. ಇಲ್ಲಿ ಇದಕ್ಕೆ ಎಲ್ ಸಿ ಎಮ್ ಮಾಡ್ಕೊಳ್ಳಿ. ಪಿ ಎಕ್ಸ್ ಮೈನಸ್ √y ಇಂಟು √y ಅಂದರೆ y/√y, √x ಕಾಮನ್ ತೊಗೊಂಡ್ರೆ p + 1. ಇಲ್ಲಿ ನೋಡಿ, √x/√y ಆಚೆ ತೊಗೊಳ್ಳಿ, ಪಿ ಎಕ್ಸ್ ಮೈನಸ್ y p + 1, ಇದು ಕ್ಯಾನ್ಸಲ್ ಆಗುತ್ತೆ. ಪಿ ಎಕ್ಸ್ ಮೈನಸ್ y p + 1 is equal to 2p. ಪಿ ಎಕ್ಸ್ ಮೈನಸ್ y is equal to p/p + 1, ಪ್ಲಸ್ ಈ ಕಡೆ ಬಂದರೆ ಮೈನಸ್ ಈ ಕಡೆ ಬಂದರೆ ಪ್ಲಸ್. ಇದು ಲೆಫ್ಟಲ್ಲಿ ಬರ್ಕೊಳ್ಳಿ, ಇದನ್ನ ರೈಟಲ್ಲಿ ಬರ್ಕೊಳ್ಳಿ. ದ ಎಬೋ ಈಕ್ವೇಷನ್ ಇಸ್ ಕ್ಲಾರೆಸ್ಟ್ ಈಕ್ವೇಷನ್ ಆಫ್ ದ ಫಾರ್ಮ್ y is equal to px + f of p ಅಂತ ಬರೀರಿ. ಆಮೇಲೆ ಜನರಲ್ ಸೊಲ್ಯೂಷನ್. ಜನರಲ್ ಸೊಲ್ಯೂಷನ್ ಇಸ್ y is equal to p ಬದಲು c ಅಂದರೆ ಇದು ಫಾರ್ಮುಲಾ ಜನರಲ್ ಸೊಲ್ಯೂಷನ್ದು. ನೆಕ್ಸ್ಟ್ ಏನು ಮಾಡಬೇಕಂದ್ರೆ ಇಲ್ಲಿ p ಎಲ್ಲಿ ಇರುತ್ತೆ ಅಲ್ಲಿ c ಹಾಕಬೇಕು. y is equal to cx minus 2c/c + 1. ಆಮೇಲೆ y ಅಂದರೆ c², cx² minus 2c/c + 1. ನಮ್ಮ ಕೈಕೊಳ್ಳಿ. ಜನರಲ್ ಸೊಲ್ಯೂಷನ್ ಅಂದರೆ ಇಷ್ಟೇ. ಸಿಂಗ್ಯುಲರ್ ಅಂದರೆ ಇದನ್ನ ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಸಿ ಪಾರ್ಷಿಯಲಿ ಮಾಡಬೇಕು. ಥ್ಯಾಂಕ್ ಯು. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ನೋಡಿ, ಜಾಸ್ತಿ ನಿಮ್ಮ ಫ್ರೆಂಡ್ಸ್ಗೆ, ನಿಮ್ಮ ಕಾಲೇಜ್ ಗ್ರೂಪ್ಸಲ್ಲಿ ಸ್ವಲ್ಪ ಪ್ಲೇಲಿಸ್ಟ್ಗಳನ್ನ ಶೇರ್ ಮಾಡಿ. ಥ್ಯಾಂಕ್ ಯು.